ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಯಾ ಕರಿ ಮತ್ತು ಕುಷ್ಕಾ ರೈಸ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಪಾತ್ರೆ ಒಳಗ ನೀರ್ ಬಿಸಿ ಮಾಡಕ್ ಇಡ್ರಿ. ಇಲ್ಲಿ ನಾನು ಸಣ್ಣ ಸೋಯಾ ಚಂಕ್ಸ್ ತಗೊಂಡೇನ್ರಿ. ನೀರಿಗೆ ಅರ್ಧ ಚಮಚದಷ್ಟು ಉಪ್ಪು ಹಾಕಿ 2 ಕಪ್ ಸೋಯಾ ಹಾಕಿ ಸ್ವಲ್ಪ ಕುದಿಸ್ಕೊಂಡು ಸೈಡಿಗೆ ಎತ್ತಿಟ್ಬಿಡ್ರಿ. ಕುಷ್ಕಾ ರೈಸ್ ಮಾಡ್ಕೊಳಕ 1.5 ಕಪ್ ಅಷ್ಟು ಬಾಸುಮತಿ ಅಕ್ಕಿ ತಗೊಂಡು ಚಲೋ ತಂಗ ತೊಳ್ಕೊಂಡು ಸೈಡಿಗೆ ಎತ್ತಿಡ್ರಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಹಾಕ್ರಿ. ನಾನಿಲ್ಲಿ ಕೆಂಪು ಹುರ್ಕೊಂಡಂತಹ 2 ಉಳ್ಳಾಗಡ್ಡಿನ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಇದನ್ನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಬಿಡ್ರಿ. ಆಮೇಲೆ 2 ಉಳ್ಳಾಗಡ್ಡಿ ಮತ್ತು 2 ಟೊಮಾಟೋನ ಸಣ್ಣಕ್ಕೆ ಹೆಚ್ಕೊರಿ. ಆಮೇಲೆ ಒಂದು ಪಾತ್ರೆಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಉಳ್ಳಾಗಡ್ಡೆ ಹಾಕಿ ಚಂದಾಗಿ ಬ್ರೌನ್ ಆಗೋ ಮಟ್ಟ ಇದನ್ನ ಹುರ್ಕೊಳ್ರಿ. ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡಂತಹ ಟೊಮಾಟೊ ಹಾಕಿ 1 ರಿಂದ 2 ನಿಮಿಷ ಇದನ್ನ ಎಣ್ಣೆ ಒಳಗ ಫ್ರೈ ಮಾಡ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಚಲೋ ತಂಗ ಕಲಿಸ್ಕೊರಿ. ಆಮೇಲೆ ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಜೀರಾ ಪೌಡರ್, 3 ಚಮಚದಷ್ಟು ಖಾರದ ಪುಡಿ ಹಾಕಿ ಇದನ್ನ ಚಲೋ ತಂಗ ಎಣ್ಣೆ ಒಳಗ ಮಿಕ್ಸ್ ಮಾಡ್ಕೊರಿ. ಮಿಕ್ಸಿ ಮಾಡ್ಕೊಂಡಂತಹ ಎಲ್ಲಾ ಪೇಸ್ಟ್ ಅನ್ನ ಇದಕ್ಕೆ ಹಾಕೊಳ್ರಿ. 1 ರಿಂದ 2 ನಿಮಿಷ ಎಣ್ಣೆ ಒಳಗೆ ಇದನ್ನ ಫ್ರೈ ಮಾಡ್ಕೊರಿ. ಆಮೇಲೆ ಮಿಕ್ಸಿ ಜಾರಿಗೆ ನೀರು ಹಾಕೊಂಡು ಇದಕ್ಕೆ ನೀರು ಹಾಕೊಂಡ್ಬಿಡ್ರಿ. ಅಷ್ಟೊಳಗೆ ಬಿಸಿನೀರೊಳಗಿರೋ ಅಂಥ ಸೋಯಾನ ಎಲ್ಲ ನೀರು ತಕ್ಕೊಂಡು ಸಗಡಿಗೆ ಎತ್ತಿಟ್ಕೋರಿ. 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಿ ಚಲೋ ತಂಗ ಕಲಿಸ್ಕೊರಿ. ಆಮೇಲೆ ಎಲ್ಲ ಸೋಯಾ ಚಂಕ್ಸನ್ನು ಗ್ರೇವಿಗೆ ಮಿಕ್ಸ್ ಮಾಡ್ಕೊರಿ. ಲಿಡ್ ಮುಚ್ಚಿ 2 ರಿಂದ 3 ನಿಮಿಷ ಇದನ್ನ ಚಲೋ ತಂಗ ಕುದ್ ಮಸ್ತ್ ಆದಂತ ಸೋಯಾ ಗ್ರೇವಿ ತಯಾರಾಗೈತ್ರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ಸೈಡಿಗೆ ಎತ್ತಿಡ್ರಿ. ಕುಷ್ಕಾ ರೈಸ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕುಕ್ಕರಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ರಿ. ಸ್ವಲ್ಪ ಬಡೆ ಸೋಫು, ಶಾಜೀರಾ, 1 ಏಲಕ್ಕಿ, 1 ದೊಡ್ಡ ಏಲಕ್ಕಿ, 2-3 ಚಕ್ಕಿ, 1 6 ಲವಂಗ, 1 6 ಮರಾಠ ಮೊಗ್ಗು, 1 ಪಲಾವ್ ಎಲೆ ಎಲ್ಲ ಎಣ್ಣೆಗೆ ಹಾಕೊಳ್ರಿ. ಉದ್ದಕ್ಕೆ ಹೆಚ್ಚಿದಂತ 2 ಉಳ್ಳಾಗಡ್ಡೆ ಹಾಕಿ ಎಣ್ಣೆ ಒಳಗ 1 ನಿಮಿಷ ಫ್ರೈ ಮಾಡ್ಕೊರಿ. ಆಮೇಲೆ 2 ಹಸಿಮೆಣಸಿಕಾಯಿನ ಹಾಕೊಳ್ರಿ. 2 ಟೊಮಾಟೊ ಹಾಕೊಂಡು ಸ್ವಲ್ಪ ಪುದೀನೂ ಹಾಕೋರಿ. ಪುದೀನ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಚಂದಾಗಿ ಇದನ್ನ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ 1 ಚಮಚ ಧನಿಯಾ ಪೌಡರು, ಅರ್ಧ ಚಮಚ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊರಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿನೂ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊರಿ. 1 ಚಮಚ ಖಾರದ ಪುಡಿನೂ ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ಆಮೇಲೆ ಕೊತ್ತಂಬರಿ ಹಾಕ್ರಿ. ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೇರಿ. ಅದಕ್ಕೆ 2.5 ಗ್ಲಾಸ್ ನೀರ್ ಹಾಕೇನ್ರಿ. ಬಾಸುಮತಿ ಅಕ್ಕಿ ಇರೋದ್ರಿಂದ ನೀರ್ ಸ್ವಲ್ಪ ಕಮ್ಮಿ ಹಾಕಿ. ನೀರ್ ಕುದಿಯಾಕ ಹತ್ಕೊಳ್ಳೋಣ ತೊಳೆದಂತ ಅಕ್ಕಿ ಹಾಕಿ ಚಂದಾಗಿ ಮಿಕ್ಸ್ ಮಾಡ್ಕೊರಿ. ಮೇಲೆ ಕೊತ್ತಂಬರಿ ಹಾಕ್ರಿ. ಕುಕ್ಕರ್ ಲಿಡ್ ಮುಚ್ಚಿ 2 ವಿಸಿಲ್ ಇದನ್ನ ಮಾಡ್ಕೊಂಡ್ಬಿಡ್ರಿ. ಬಿಸಿ ಬಿಸಿ ಆದಂತಹ ಕುಷ್ಕಾ ರೈಸ್ ತಯಾರಾಗೈತ್ರಿ. ಮಸ್ತ್ ಟೇಸ್ಟಿ ಆದಂಥ ಸೋಯಾ ಕರಿ ಮತ್ತು ಕುಷ್ಕಾ ರೈಸ್ ತಯಾರಾಗೈತ್ರಿ. ನಿಮ್ಮ ಮನ್ಯಾಗೂ ಒಂದ್ಸಲ ಟ್ರೈ ಮಾಡಿ ನೋಡ್ರಿ.